ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಜನವರಿ 24, 2023 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಯ ಮೊದಲನೇ ಆರ್ಟಿಕಲ್ ಟೆಕ್ಸ್ಟ್ ಆ್ಯಂಡ್ ಕಾಂಟೆಕ್ಸ್ಟ್ ಸೆಕ್ಷನ್ನಿಂದ ತೆಗೆದುಕೊಂಡಿರುವಂತಹ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇಲ್ಲಿರುವಂತಹ ಪಾಯಿಂಟ್ಸ್ಗಳನ್ನು ನಾವು ಡೈರೆಕ್ಟಾಗಿ ಆನ್ಸರಲ್ಲಿ ಬಳಕೆ ಮಾಡ್ಕೋಬಹುದು. ಹಾಗೂ ಪ್ರಿಲಿಮ್ಸಲ್ಲೂ ಸಹ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಏನಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಈ ಒಂದು ಆರ್ಟಿಕಲ್ನ ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ರೀಸೆಂಟಾಗಿ ಸುಪ್ರೀಂ ಕೋರ್ಟು ಹಾಗೂ ಎಕ್ಸಿಕ್ಯೂಟಿವ್ ಅಂದರೆ ಕಾರ್ಯಾಂಗಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ಸ್ಗಳನ್ನು ನೋಡ್ಬೋದು. ವೈಸ್ ಪ್ರೆಸಿಡೆಂಟ್ ಅವರು ಜುಡಿಷಿಯಲ್ ಆಕ್ಟಿವಿಸಮ್ ಅಥವಾ ಕೇಶವಾನಂದ ಭಾರತಿಯಲ್ಲಿರುವಂತಹ ಜಜ್ಮೆಂಟು ಇವತ್ತು ಪಾರ್ಲಿಮೆಂಟ್ ಫಂಕ್ಷನ್ ಮೇಲೆ ಓವರ್ ಪವರ್ ಮಾಡ್ತಾ ಇದೆ. ಪಾರ್ಲಿಮೆಂಟ್ನ ಒಂದು ಫಂಕ್ಷನನ್ನು ಕರ್ಟೇಲ್ ಮಾಡುವಂಥದ್ದು. ಸೊ ಸಂಸದೀಯ ಸರ್ಕಾರ ಅಥವಾ ನಮ್ಮ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ಮೆಂಟ್ ನಡಿನಲ್ಲಿ ಪವರ್ಗಳನ್ನು ಹೇಗೆ ಸಪ್ರೇಟ್ ಮಾಡಿದ್ದೀವಿ. ಲೆಜಿಸ್ಲೇಟಿವ್ ಬ್ರ್ಯಾಂಚ್ ಏನಿರುತ್ತಲ್ಲ, ಲಾಸ್ಗಳನ್ನು ಅಥವಾ ಕಾನೂನುಗಳನ್ನು ಮಾಡುತ್ತೆ. ಸೊ ಇದನ್ನು ನಾವು ಶಾಸಕಾಂಗ ಅಂತ ಕರಿತೀವಿ. ಎಕ್ಸಿಕ್ಯೂಟಿವ್ ಬ್ರ್ಯಾಂಚ್ ಅಥವಾ ಕಾರ್ಯಾಂಗ ಲಾಗಳನ್ನು ಎನ್ಫೋರ್ಸ್, ಕಾನೂನುಗಳನ್ನು ಎಕ್ಸಿಕ್ಯೂಟ್ ಮಾಡೋದರಲ್ಲಿ ಇದು ಸಹಕಾರಿಯಾಗುತ್ತೆ. ಇನ್ನು ನ್ಯಾಯಾಂಗ ವ್ಯವಸ್ಥೆ, ಜುಡಿಷರಿ ಸಿಸ್ಟಮ್ ಏನು ಮಾಡುತ್ತೆ, ಈ ಲಾಸ್ಗಳು ಸರಿಯಾಗಿ ಇದಾವಾ ಇಲ್ವೋ ಅನ್ನುವಂಥ ಒಂದು ಇಂಟರ್ಪ್ರಿಟೇಷನನ್ನು ಮಾಡುತ್ತೆ. ಸೊ ಈ ಒಂದು ಸಿಸ್ಟಮ್ ನಡಿನಲ್ಲಿ ಕೇಶವಾನಂದ ಭಾರತಿ ಕೇಸ್ ಪ್ರೊವೈಡ್ ಮಾಡಿರುವಂತಹ ಬೇಸಿಕ್ ಸ್ಟ್ರಕ್ಚರ್ ಅಥವಾ ಮೂಲ ರಚನೆ ಅಂತ ನಾವು ಕರಿಬೋದು. ಈ ಒಂದು ಮೂಲ ರಚನೆ ಹೇಗೆ ಇವತ್ತು ನಮ್ಮ ಪಾರ್ಲಿಮೆಂಟ್ನ ಪವರನ್ನು ಕರ್ಟೇಲ್ ಮಾಡ್ತಾ ಇದೆ ಅಥವಾ ಪಾರ್ಲಿಮೆಂಟಲ್ಲಿರುವಂತಹ ಅನ್ಲಿಮಿಟೆಡ್ ಪವರನ್ನು ರೆಡ್ಯೂಸ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನ ಹರಿಸಬೇಕು. ಮೂಲ ರಚನೆಯಲ್ಲಿ ಯಾವ ಪ್ರೊವಿಷನ್ಸ್ಗಳನ್ನು ನೋಡ್ತೇವೆ ಅನ್ನೋದು ಸಹ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟು. ಹಾಗೂ ಆಥರ್ ಎಂಫಸೈಸ್ ಮಾಡೋ ಪ್ರಕಾರ ಮೂಲ ರಚನೆಯನ್ನು ಅಥವಾ ಬೇಸಿಕ್ ಸ್ಟ್ರಕ್ಚರನ್ನು ನಾರ್ತ್ ಸ್ಟಾರ್ಗೆ ಹೋಲಿಕೆ ಮಾಡಿದ್ದಾರೆ. ನಾರ್ತ್ ಸ್ಟಾರ್ ಹೇಗೆ ದಿಕ್ಕನ್ನು ತೋರಿಸೋದ್ರಲ್ಲಿ ಸಹಕಾರಿಯಾಗುತ್ತೆ, ಅದೇ ರೀತಿ ನಮ್ಮ ಸಂವಿಧಾನದಲ್ಲಿ ಬೇಸಿಕ್ ಸ್ಟ್ರಕ್ಚರ್ಗಳು ಸಹ ಸಪೋರ್ಟನ್ನು ಮಾಡ್ತಾ ಇದ್ದಾವೆ ಅನ್ನುವಂಥದ್ದು. ಮೂಲ ರಚನೆಯನ್ನು ನಮ್ಮ ಸಂವಿಧಾನದಲ್ಲಿ ಹೇಗೆ ಇನ್ಕ್ಲೂಡ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳೋದಾದರೆ, 1971ನಲ್ಲಿ ಇಂದಿರಾ ಗಾಂಧಿಯವರು ಗೆಲ್ತಾರೆ. ಸೊ ಇವರು ಪವರಿಗೆ ಬಂದಾದಮೇಲೆ ಗರೀಬಿ ಹಟಾವು ಅನ್ನುವಂಥ ಒಂದು ಸ್ಲೋಗನ್ನ ಮುಖಾಂತರ ಅವರು ಪವರ್ಗೆ ಬರ್ತಾರೆ. ಅದು ತುಂಬ ಪಾಪ್ಯುಲರ್ ಆಗಿ ಸರಿಸುಮಾರು 350 ಸೀಟ್ಸನ್ನು ಅವರು ಪಡ್ಕೋತಾರೆ. 540 ಸೀಟ್ಸ್ ನಡಿನಲ್ಲಿ ಅವರು ಪವರಿಗೆ ಬಂದಾದಮೇಲೆ ಗೋಲಕ್ನಾಥ್ ಕೇಸ್ ಏನಿರುತ್ತಲ್ಲ, ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಗೋಲಕ್ನಾಥ್ ಕೇಸ್, ಈ ಒಂದು ಗೋಲಕ್ನಾಥ್ ಕೇಸ್ ನಡಿನಲ್ಲಿ ಆರ್ಟಿಕಲ್ 13 ಎತ್ತಿ ಹಿಡಿದಿರುತ್ತೆ. ಆರ್ಟಿಕಲ್ 13ನಲ್ಲಿ ಜುಡಿಷಿಯಲ್ ರಿವ್ಯೂ ಅಂತ ನೋಡ್ತೇವೆ. ಜುಡಿಷಿಯಲ್ ರಿವ್ಯೂ ಫಂಡಮೆಂಟಲ್ ರೈಟ್ ಚಾಪ್ಟರನ್ನು ಓದುವಾಗ ಜುಡಿಷಿಯಲ್ ರಿವ್ಯೂಗೆ ಸಂಬಂಧಪಟ್ಟಂತೆ ಸೊ ಸರ್ಕಾರ ಯಾವುದೇ ಒಂದು ಲಾನ್ನ ಅಥವಾ ಕಾನೂನನ್ನು ತಂದಾಗ ಅದು ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕನ್ನು ವಯೋಲೇಟ್ ಮಾಡ್ತಾ ಇದ್ದರೆ, ಇನ್ಕನ್ಸಿಸ್ಟೆಂಟ್ ವಿತ್ ಫಂಡಮೆಂಟಲ್ ರೈಟ್ಸ್ ಅನ್ನುವಂತಹ ಸಿಚುವೇಶನ್ ಏನಾದರೂ ಕ್ರಿಯೇಟ್ ಆಗಿದ್ದರೆ ಆ ಒಂದು ಲಾನ್ನು ನಲ್ ಆ್ಯಂಡ್ ವಾಯ್ಡ್ ಅಥವಾ ಅನ್ಕಾನ್ಸ್ಟಿಟ್ಯೂಷನಲ್, ಸಂವಿಧಾನಾತ್ಮಕವಾಗಿ ಇಲ್ಲ ಅನ್ನುವಂತೆ ಡಿಕ್ಲೇರ್ ಮಾಡಲಾಗುತ್ತೆ. ಇದು ಜುಡಿಷಿಯಲ್ ರಿವ್ಯೂ ಆರ್ಟಿಕಲ್ 13 ನಡಿನಲ್ಲಿ ಬರುತ್ತೆ. ಸೊ ಈ ಒಂದು ಆರ್ಟಿಕಲ್ 13ನಲ್ಲಿರುವಂತಹ ಪ್ರೊವಿಷನ್ನ ಆಧಾರದ ಮೇಲೆ ಗೋಲಕ್ನಾಥ್ ಕೇಸ್ ಜಡ್ಜ್ಮೆಂಟನ್ನು ಕೊಡಲಾಗಿರುತ್ತೆ. ಸಂಸತ್ತು ಯಾವುದೇ ರೀತಿಯಾಗಿ ಮೂಲಭೂತ ಹಕ್ಕುಗಳನ್ನು ಬದಲಾವಣೆ ಮಾಡುವಂತಿಲ್ಲ ಅಂತ. ಆದರೆ ಇಂದಿರಾ ಗಾಂಧಿಯವರು ಪವರಿಗೆ ಬಂದಾದಮೇಲೆ 24ನೇ ತಿದ್ದುಪಡಿಯನ್ನು ಜಾರಿಗೆ ತರ್ತಾರೆ. ಈ ಒಂದು ತಿದ್ದುಪಡಿಯ ಮುಖಾಂತರ ಆರ್ಟಿಕಲ್ 13ನಲ್ಲಿರುವಂತಹ ಪ್ರೊವಿಷನ್ಸ್ಗಳನ್ನು ತೆಗೆದು ಹಾಕಲಾಗುತ್ತೆ, ಚೇಂಜ್ ಮಾಡ್ತಾರೆ ಕಂಪ್ಲೀಟಾಗಿ. ಸೊ ಚೇಂಜ್ ಮಾಡಿದಾದಮೇಲೆ ಮೂಲಭೂತ ಹಕ್ಕುಗಳನ್ನು ಬದಲಾವಣೆ ಮಾಡಬಹುದು ಅನ್ನುವಂಥದ್ದು ಬರುತ್ತೆ. ಈ ಒಂದು ಕಂಡೀಷನ್ಗೆ ಕೇಶವಾನಂದ ಭಾರತಿ ಕೇಸೇ ರಿಪ್ಲೈನ ಕೊಡುತ್ತೆ. ಈ ಕೇಸ್ ನಡಿನಲ್ಲಿ ಇವತ್ತು ಸಂಸತ್ತು ಸಂವಿಧಾನವನ್ನು ತಿದ್ದುಪಡಿ ಮಾಡ್ಬೋದು, ಫಂಡಮೆಂಟಲ್ ರೈಟ್ಸನ್ನು ಸಹ ತಿದ್ದುಪಡಿ ಮಾಡ್ಬೋದು. ಏನೇ ತಿದ್ದುಪಡಿ ಮಾಡಿದ್ರೂ ಬೇಸಿಕ್ ಸ್ಟ್ರಕ್ಚರಲ್ಲಿ ಬದಲಾವಣೆಯನ್ನು ಮಾಡುವಂತಿಲ್ಲ ಅನ್ನೋದಾಗಿ ಕೇಸ್ ನಮಗೆ ಹೇಳುತ್ತೆ. ಸೊ ಆರ್ಟಿಕಲ್ 368 ನಡಿನಲ್ಲಿ ನಾವು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟನ್ನು ನೋಡ್ತೇವೆ. ಈ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ನಡಿನಲ್ಲಿ ಸ್ಪೆಷಲ್ ಮೆಜಾರಿಟಿಯನ್ನು ಕನ್ಸಿಡರ್ ಮಾಡ್ತಾರೆ. 2 ಹೌಸ್ಗಳು ಸ್ಪೆಷಲ್ ಮೆಜಾರಿಟಿಯನ್ನು ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ ಸಂವಿಧಾನದಲ್ಲಿ ತಿದ್ದುಪಡಿಯನ್ನು ತರ್ತಾರೆ. ಇಲ್ಲಿರುವಂತಹ ಮೇಜರ್ ಇಶ್ಯೂ ಅಥವಾ ಜುಡಿಷರಿ ಮತ್ತು ಎಕ್ಸಿಕ್ಯೂಟಿವ್ಗೆ ಸಂಬಂಧಪಟ್ಟಂಥ ಇಶ್ಯೂ ಅಂತಂದರೆ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್, 99th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ಈ ಒಂದು ಆ್ಯಕ್ಟಲ್ಲಿರುವಂತಹ ಪ್ರೊವಿಷನ್ಸನ್ನು ನ್ಯಾಯಾಂಗ ವ್ಯವಸ್ಥೆ ಏನಂತ ಕನ್ಸಿಡರ್ ಮಾಡಿದೆ, ಇವತ್ತು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಕನ್ಸಿಡರ್ ಮಾಡಿದೆ. ಯಾಕಂತಂದರೆ
ಜುಡಿಷರಿ ಅಪಾಯಿಂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನ್ಯಾಷನಲ್ ಜುಡಿಷರಿ ಅಪಾಯಿಂಟ್ಮೆಂಟ್ ಕಮಿಷನ್ ಅಡಿನಲ್ಲಿ ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡಿರುವಂತಹ ಮೆಂಬರ್ಸ್ಗಳಿರುವಂಥದ್ದು. ಇದರಿಂದ ಜುಡಿಷರಿ ಸಿಸ್ಟಮ್ನ ಒಂದು ಸ್ವಾತಂತ್ರ್ಯತೆ ಅಥವಾ ಇಂಡಿಪೆಂಡೆನ್ಸ್ ಹಾಳಾಗ್ತಾ ಇತ್ತು. ಪ್ರೆಸೆಂಟ್ ಕಂಡೀಷನಲ್ಲಿ ಏನಾಗುತ್ತೆ ಅಂದರೆ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ CJI ಇರ್ತಾರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಪ್ಲಸ್ 4 ಸೀನಿಯರ್ ಮೋಸ್ಟ್ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳಿರ್ತಾರೆ. ಸೊ ಈ ಒಂದು ಕೊಲಿಜಿಯಂನ ಒಂದು ರೆಕಮೆಂಡೇಶನ್ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನು ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಾರೆ. ಇದೇ ರೀತಿಯಾಗಿ ಹೈಕೋರ್ಟಲ್ಲಿ ನಾವು ಕನ್ಸಿಡರ್ ಮಾಡಿದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ಲಸ್ 2 ಸೀನಿಯರ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಇರ್ತಾರೆ. ಈ ಒಂದು ಕೊಲಿಜಿಯಂನ ರೆಕಮೆಂಡೇಶನ್ ಆಧಾರದ ಮೇಲೆ ಪ್ರೆಸಿಡೆಂಟ್ ಅವರು ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನು ಹಾಗೂ ಹೈಕೋರ್ಟ್ ಜಡ್ಜಸ್ಗಳನ್ನು ಅಪಾಯಿಂಟ್ ಮಾಡ್ತಾರೆ. ಇದೇ ರೀತಿಯಾದಂತಹ ಕೊಲಿಜಿಯಂ ಸಿಸ್ಟಮನ್ನು ಮತ್ತೆ ರೀಸ್ಟೋರ್ ಮಾಡಿದ್ದಾರೆ. ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನನ್ನು 2015ರಲ್ಲಿ ನಲ್ ಆ್ಯಂಡ್ ವಾಯ್ಡ್ ಅಂತ ಹೇಳಿದ್ದಾರೆ. ಇದೇ ಕಾನ್ಫ್ಲಿಕ್ಟ್ ಆಗ್ತಾ ಇದೆ ಅನ್ನುವಂಥದ್ದು. ಇಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ, ಇಲ್ಲಿ ನೆಪೋಟಿಸಮ್ ನಡೀತಾ ಇದೆ ಅನ್ನುವಂಥದ್ದು ಸರ್ಕಾರದ ವಾದ. ಆದರೆ ನಮ್ಮ ಸಂವಿಧಾನಾತ್ಮಕವಾಗಿರುವಂತಹ ಸ್ಟೇಟಸ್ಗಳನ್ನು ಅಥವಾ ಪವರ್ಗಳನ್ನು ಅನಲೈಸ್ ಮಾಡಿದರೆ ನ್ಯಾಯಾಂಗ ವ್ಯವಸ್ಥೆಗೆ ಅದಕ್ಕೆ ಆದಂತಹ ಒಂದು ಸ್ವತಂತ್ರತೆ ಇರಬೇಕು. ಇಲ್ಲಿ ಕಾರ್ಯಾಂಗ ಇಂಟರ್ಫಿಯರ್ ಆಗೋದು ಸಂವಿಧಾನದ ತತ್ವಗಳಿಗೆ ವಿರುದ್ಧವಾಗಿದೆ ಅನ್ನೋದನ್ನು ನಾವು ಗಮನ ಹರಿಸಬೇಕು. ಸೊ ಅಪಾಯಿಂಟ್ಮೆಂಟ್ ಏನಿದೆಯಲ್ಲ, ಈ ಅಪಾಯಿಂಟ್ಮೆಂಟು ಸಹ ನಾವು ಮೂಲ ರಚನೆಯ ಒಂದು ಭಾಗವಾಗಿ ನೋಡ್ತಾ ಇದ್ದೀವಿ. ಸೊ ಮೂಲ ರಚನೆ ಅಥವಾ ಬೇಸಿಕ್ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನೆಕ್ಟ್ ಮಾಡ್ಕೋಬೇಕಾಗಿರುವಂಥ ಪಾಯಿಂಟ್ಸ್, ಪ್ರಿಲಿಮ್ಸ್ ಲೆವೆಲಲ್ಲಿ ಡೈರೆಕ್ಟಾಗಿ ಯಾವ್ಯಾವ ಫೀಚರ್ಸ್ಗಳನ್ನು ಮೂಲ ರಚನೆಯಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಇಲ್ಲೋ ಅನ್ನೋದನ್ನು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಕೊಡ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಕೇಸ್ಗಳು ಸಹ ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಸೊ ಏನಿದೆ, ಪಾರ್ಲಿಮೆಂಟ್ಗೆ ಒಂದು ಪವರ್ ಇದೆ. ಆರ್ಟಿಕಲ್ 368 ನಡಿನಲ್ಲಿರುವಂತಹ ಪವರ್ ಏನಂತಂದರೆ ಸಂವಿಧಾನದ ಪ್ರೊವಿಷನ್ಸ್ಗಳನ್ನು ಇವತ್ತು ಅವರು ಅಮೆಂಡ್ ಮಾಡಬಹುದು ಅಥವಾ ತಿದ್ದುಪಡಿ ಮಾಡಬಹುದು. ಈ ಒಂದು ತಿದ್ದುಪಡಿ ಯಾವುದೇ ರೀತಿಯಾಗಿ ಬೇಸಿಕ್ ಸ್ಟ್ರಕ್ಚರಲ್ಲಿ ಬದಲಾವಣೆಯನ್ನು ಮಾಡುವಂತಿಲ್ಲ ಅಂತ ಕೇಶವಾನಂದ ಭಾರತಿ ಕೇಸ್ 1973 ಹೇಳುತ್ತೆ. ಈ ಮೊದಲು ಆಗಿರುವಂತಹ ಜಡ್ಜ್ಮೆಂಟ್ಗಳಂತಂದರೆ ಫಸ್ಟ್ ಟೈಮ್ 1951ನಲ್ಲಿ ಶಂಕರಿ ಪ್ರಸಾದ್ ಕೇಸ್ ಬಂದಿರುತ್ತೆ. ಈ ಕೇಸಲ್ಲಿ ಸಂಸತ್ತಿಗೆ ಅನ್ಲಿಮಿಟೆಡ್ ಪವರನ್ನು ಕೊಟ್ಟಿರ್ತಾರೆ. ಅಂದರೆ ಪಾರ್ಲಿಮೆಂಟ್ ಇವತ್ತು ಫಂಡಮೆಂಟಲ್ ರೈಟ್ಸಲ್ಲಿ ಬದಲಾವಣೆಯನ್ನು ಮಾಡಬಹುದು ಅಥವಾ ತಿದ್ದುಪಡಿಯನ್ನು ಮಾಡಬಹುದು ಅಂತ. 1967ನಲ್ಲಿ ಮತ್ತೆ ಗೋಲಕ್ನಾಥ್ ಕೇಸ್ ಬಂದಿರುತ್ತೆ. ಸೊ ಇಲ್ಲಿ ಪಾರ್ಲಿಮೆಂಟ್ಗೆ ರೆಸ್ಟ್ರಿಕ್ಷನನ್ನು ಹಾಕಿರ್ತಾರೆ, ಫಂಡಮೆಂಟಲ್ ರೈಟ್ಸನ್ನು ಅವರು ತಿದ್ದುಪಡಿ ಮಾಡುವಂತಿಲ್ಲ ಅನ್ನೋದಾಗಿ. ಹಾಗೂ ಆರ್ಟಿಕಲ್ 368ಅಲ್ಲಿ ಕೇವಲ ಪ್ರೊಸೆಸ್ ಇದೆ, ಹೇಗೆ ತಿದ್ದುಪಡಿ ಮಾಡಬೇಕು ಅನ್ನೋದು. ಇದರಲ್ಲಿ ಸಂವಿಧಾನಾತ್ಮಕವಾಗಿ ಸಂಸತ್ತಿಗೆ ಯಾವುದೇ ರೀತಿಯಂಥ ಪವರ್ ಇಲ್ಲ ಅಂತ ಹೇಳಿರ್ತಾರೆ. ಹಾಗಾಗಿ ಸಂಸತ್ತು ಮೂಲಭೂತ ಹಕ್ಕುಗಳನ್ನು ಬದಲಾವಣೆ ಮಾಡುವಂತಹ ಪವರನ್ನು ಗೋಲಕ್ನಾಥ್ ಕೇಸ್ನಿಂದ ರಿಮೂವ್ ಮಾಡಲಾಗುತ್ತೆ. ಮೊದಲು ಪಾರ್ಲಿಮೆಂಟ್ಗೆ ಪವರ್ನ ಕೊಟ್ಟಿರ್ತಾರೆ, ಶಂಕರಿ ಪ್ರಸಾದ್ ಕೇಸ್ ನಡಿನಲ್ಲಿ. ಗೋಲಕ್ನಾಥ್ ಕೇಸ್ನಲ್ಲಿ ರಿಮೂವ್ ಮಾಡಲಾಗುತ್ತೆ. ಮತ್ತೆ ಕೇಶವಾನಂದ ಭಾರತಿ ಕೇಸ್ನಲ್ಲಿ ಪವರನ್ನು ಕೊಡ್ತಾರೆ. ಅನ್ಲಿಮಿಟೆಡ್ ಪವರ್ ಇದೆ, ಆದರೆ ಬೇಸಿಕ್ ಸ್ಟ್ರಕ್ಚರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಯನ್ನು ಇವರು ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಮೂಲ ರಚನೆಯಲ್ಲಿ ಏನೇನು ಪಾಯಿಂಟ್ಸ್ಗಳನ್ನು ನಾವು ಕನ್ಸಿಡರ್ ಮಾಡಬೇಕು, ಸಂವಿಧಾನದ ಶ್ರೇಷ್ಠತೆಯ ಬಗ್ಗೆ ಹೇಳುತ್ತೆ. ಹಾಗೂ ರಾಜ್ಯ ವ್ಯವಸ್ಥೆ ಯಾವ ರೀತಿಯಾಗಿದೆ, ಸಾರ್ವಭೌಮ ಕಂಡೀಷನ್ ಆಗಿರ್ಬೋದು, ಗಣರಾಜ್ಯ ಆಗಿರ್ಬೋದು, ಮತ್ತು ಡೆಮೊಕ್ರೆಟಿಕ್ ಪ್ರಜಾಪ್ರಭುತ್ವದ ಸ್ವರೂಪವನ್ನು ಇದು ಎತ್ತಿ ಹಿಡಿಯುತ್ತೆ. ಮತ್ತು ಜಾತ್ಯತೀತ ಸೆಕ್ಯುಲರ್ ಕ್ಯಾರೆಕ್ಟರನ್ನು ಸಹ ಎತ್ತಿ ಹಿಡಿಯೋದಾಗಲಿ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ನಡುವೆ ಇರುವಂತಹ ಪ್ರತ್ಯೇಕತೆ, ಸಪರೇಷನ್ ಆಫ್ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಮತ್ತು ಜುಡಿಷರಿ, ಫೆಡರಲ್ ಕ್ಯಾರೆಕ್ಟರ್ಸ್ ಬಗ್ಗೆ ಇದು ಹೇಳುತ್ತೆ. ಸಂವಿಧಾನದ ಒಕ್ಕೂಟ ವ್ಯವಸ್ಥೆ ಅಂತ ಹೇಳಲಾಗುತ್ತೆ. ಮತ್ತು ಕಲ್ಯಾಣ ರಾಜ್ಯ, ವೆಲ್ಫೇರ್ ಸ್ಟೇಟ್ ಆಗಿರಬಹುದು, ಎಫೆಕ್ಟಿವ್ ಎಕ್ಸೆಸ್ ಟು ದ ಜಸ್ಟಿಸ್ ಅನ್ನುವಂಥದ್ದಾಗಲಿ, ಹಾಗೂ ಏಕತೆ ಮತ್ತು ಸಮಗ್ರತೆಯ ತತ್ವಗಳಾಗಿರಬಹುದು, ರೂಲ್ ಆಫ್ ಲಾ ಆಗಿರಬಹುದು, ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಸಮಾನತೆಯ ತತ್ವದ ಬಗ್ಗೆ ಇದು ಹೇಳುತ್ತೆ. ಫಂಡಮೆಂಟಲ್ ರೈಟ್ಸ್, DPSP ಮಧ್ಯೆ ಇರುವಂತಹ ಬ್ಯಾಲೆನ್ಸ್ಗೆ ಸಂಬಂಧಪಟ್ಟಂಥ ತತ್ವಗಳನ್ನು ಸಹ ನಾವಿಲ್ಲಿ ಕನ್ಸಿಡರ್ ಮಾಡಬಹುದು. ಪಾರ್ಲಿಮೆಂಟರಿ ಸಿಸ್ಟಮ್ ಮತ್ತು ಪಾರ್ಲಿಮೆಂಟಿಗೆ ತಿದ್ದುಪಡಿ ಮಾಡುವಂತಹ ಪವರ್ ಏನಿದೆಯಲ್ಲ ಅದನ್ನು ಸಹ ನಾವು ಮೂಲ ರಚನೆಯಲ್ಲಿ ಕಾಣ್ತಾ ಇದ್ದೀವಿ. ಜುಡಿಷರಿಗೆ ರಿಲೇಟೆಡ್ ಇರುವಂತೆ ಇಂಡಿಪೆಂಡೆನ್ಸನ್ನು ನೋಡ್ಬೋದು, ಜುಡಿಷರಿ ರಿವ್ಯೂವನ್ನು ನೋಡ್ಬೋದು. ಆರ್ಟಿಕಲ್ 32 ನಡಿನಲ್ಲಿ ಮೂಲಭೂತ ಹಕ್ಕುಗಳ ವೈಲೇಷನ್ ಆದರೆ ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡ್ಬೋದು. 226 ನಡಿನಲ್ಲಿ ಮೂಲಭೂತ ಹಕ್ಕುಗಳ ವೈಲೇಷನ್ ಆದರೆ ಹೈಕೋರ್ಟ್ಗೆ ಅಪ್ರೋಚ್ ಮಾಡುವಂಥದ್ದು. ಆರ್ಟಿಕಲ್ 136 ನಡಿನಲ್ಲಿ ಒಂದು ವೇಳೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಇದು ಆಲ್ರೆಡಿ ಕೊಟ್ಟಿರುವಂತಹ ಜಡ್ಜ್ಮೆಂಟ್ಸ್ಗಳನ್ನು ಮತ್ತೆ ಅಪೀಲ್ ಮಾಡ್ಬೋದು, ಅಥವಾ ಮತ್ತೆ ನ್ಯಾಯವನ್ನು ಕೇಳೋದರಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಅಥವಾ ಹೈಕೋರ್ಟ್ಗೆ ಅಪ್ರೋಚ್ ಮಾಡುವಂಥದ್ದು. 141 ನಡಿನಲ್ಲಿ
ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಂತಹ ಜಡ್ಜ್ಮೆಂಟ್ಸ್ಗಳೇನಿದೆಯಲ್ಲ ಅಥವಾ ಯಾವುದಾದ್ರೂ ಒಂದು ಲಾ ಡಿಕ್ಲೇರ್ ಆಗಿದ್ದರೆ ಆ ಒಂದು ಲಾ ಎಲ್ಲ ಕೋರ್ಟ್ಗಳಿಗೂ ಸಹ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದನ್ನು 141 ಅಡಿನಲ್ಲಿ ನೋಡ್ಬೋದು. ಹಾಗೂ 142 ಆರ್ಟಿಕಲ್ ನಡಿನಲ್ಲಿ ಸುಪ್ರೀಂ ಕೋರ್ಟ್ ಗೌರ್ಮೆಂಟಿಗೆ ಡೈರೆಕ್ಷನನ್ನು ನೀಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತಹ ಇಂಪ್ಲಿಮೆಂಟೇಷನನ್ನು ಸರ್ಕಾರ ಮಾಡುವಂಥದ್ದು. ಇಶ್ಯೂ ಏನಾದರೂ ಇರ್ಬೋದು, ಸುಪ್ರೀಂ ಕೋರ್ಟ್ ಕೆಲವೊಂದಿಷ್ಟು ಗೈಡ್ಲೈನ್ಸ್ಗಳನ್ನು ಅಥವಾ ಯಾವುದೇ ರೀತಿಯಾದಂಥ ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡದೇ ಇರುವಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಗ್ಬೋದು. ಇನ್ನು ಕೊನೆಯದಾಗಿ ಆರ್ಟಿಕಲ್ 224 ನಡಿನಲ್ಲಿ ಎಡಿಷನಲ್ ಜಡ್ಜಸ್ಗಳನ್ನು ಅಥವಾ ಆ್ಯಕ್ಟಿಂಗ್ ಜಡ್ಜಸ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡ್ತಾರಲ್ಲ ಹೈಕೋರ್ಟ್ಗೆ, ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀವಿ. ಅಪಾಯಿಂಟ್ಮೆಂಟ್ ಮತ್ತು ಟ್ರಾನ್ಸ್ಫರ್ ರಿಲೇಟೆಡ್ ಇರುವಂತಹ ಕೇಸಸ್ಗಳನ್ನು 224 ನಡಿನಲ್ಲಿ ನೋಡುವಂಥದ್ದು. ಸೊ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಇಷ್ಟು ಪಾಯಿಂಟ್ಸ್ಗಳನ್ನು ನೀವು ಗಮನ ಹರಿಸಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ದ ಡಾರ್ಕ್ ಸ್ಕೈ ಈಸ್ ಅ ನ್ಯಾಚುರಲ್ ರಿಸೋರ್ಸ್ ಆ್ಯಂಡ್ ಟೂ ಮಚ್ ಲೈಟ್ ಈಸ್ ಪೊಲ್ಯೂಟಿಂಗ್ ಇಟ್. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನಲ್ಲಿ ಪೊಲ್ಯೂಷನ್ ಆ್ಯಂಡ್ ಡಿಗ್ರೇಡೇಷನ್ ಟಾಪಿಕಲ್ಲಿ ಕನೆಕ್ಟ್ ಮಾಡುವಂಥದ್ದು. ಕೋರ್ ಇನ್ಫಾರ್ಮೇಷನ್ ಏನಿದೆ ಆರ್ಟಿಕಲ್ನ ಕಂಟೆಕ್ಸ್ಟ್ ಅಂತಂದರೆ, ಲಡಾಖ್ ರೀಜನಲ್ಲಿ ರೀಸೆಂಟಾಗಿ ಚಾಂಗ್ತಾಂಗ್ ವೈಲ್ಡ್ ಲೈಫ್ ಸೆಂಚುರಿಗೆ ಡಾರ್ಕ್ ಸ್ಕೈ ರಿಸರ್ವ್ ಸ್ಟೇಟಸನ್ನು ಕೊಟ್ಟಿದೆ. ಏನಿದು ಡಾರ್ಕ್ ಸ್ಕೈ ರಿಸರ್ವ್ ಸ್ಟೇಟಸ್ ಅಂತಂದರೆ, ಲೈಟ್ ಪೊಲ್ಯೂಷನ್ನಿಂದಾಗಿ ಆಗುವಂತಹ ಸ್ಕೈ ಗ್ಲೋವನ್ನು ತಡೆಗಟ್ಟೋದು, ಸ್ಕೈಯನ್ನು ಡಾರ್ಕ್ ಆಗಿಡೋದು. ಇದರಿಂದ ಅಸ್ಟ್ರಾನಾಮಿಕಲ್ ಅಬ್ಸರ್ವೇಷನ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಈ ಒಂದು ಏರಿಯಾದಲ್ಲಿ ಅಸ್ಟ್ರಾನಾಮಿಕಲ್ ಅಬ್ಸರ್ವೇಷನನ್ನು ಮಾಡ್ತಾ ಇರೋದ್ರಿಂದ ಇಲ್ಲಿ ಡಾರ್ಕ್ ಸ್ಕೈಯನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಇದನ್ನು ರಿಕಗ್ನೈಸ್ ಮಾಡ್ತಕ್ಕಂಥ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಯಾವುದು ಅಂತಂದರೆ ಅಥವಾ ಇನ್ಸ್ಟಿಟ್ಯೂಷನ್ ಯಾವುದು ಅಂತಂದರೆ ಇಂಟರ್ನ್ಯಾಷನಲ್ ಡಾರ್ಕ್ ಸ್ಕೈ ಅಸೋಸಿಯೇಷನ್. ಇದೊಂದು US ಬೇಸ್ಡ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿದೆ. ಇದು ಪರ್ಟಿಕ್ಯುಲರ್ಲಿ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು ಅಥವಾ ಸ್ಯಾಂಕ್ಚುರೀಸ್ ಇರಬಹುದು, ಡಾರ್ಕ್ ಸ್ಕೈಗೆ ಸಂಬಂಧಪಟ್ಟಂತೆ ಡೆಸಿಗ್ನೇಷನನ್ನು ಕೊಡುತ್ತೆ. ಭಾರತದಲ್ಲಿ ಚಾಂಗ್ತಾಂಗ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಲಡಾಖ್ ರೀಜನಲ್ಲಿ ಕಂಡುಬರುತ್ತೆ. ಇದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟು. ಲೈಟ್ ಪೊಲ್ಯೂಷನನ್ನು ನಾವು ಯಾಕೆ ತಡೆಗಟ್ಟಬೇಕು ಅಥವಾ ಸ್ಕೈ ಗ್ಲೋವನ್ನು ಯಾಕೆ ಕಂಟ್ರೋಲ್ ಮಾಡಬೇಕು, ಹೇಗೆ ಇದು ಇಂಪ್ಯಾಕ್ಟ್ ಮಾಡುತ್ತೆ, ಲೈಟ್ ಪೊಲ್ಯೂಷನಿಂದ ಆಗುವಂಥ ಇಂಪ್ಯಾಕ್ಟು ಸ್ಪೆಸಿಫಿಕಲಿ ಎಕಲಾಜಿಕಲ್ ಆಸ್ಪೆಕ್ಟ್ಸಲ್ಲಿ ನಾವು ಕನ್ಸಿಡರ್ ಮಾಡಿದರೆ ಸ್ಪೀಷೀಸ್ಗಳ ಒಂದು ಸೈಕಲಲ್ಲಿ ಬದಲಾವಣೆ ಆಗ್ಬೋದು, ಪ್ರಿಡೇಷನ್ ಆಗಿರ್ಬೋದು, ಕಮ್ಯುನಿಕೇಷನ್ ಆಗಿರ್ಬೋದು, ಅಥವಾ ಫುಡ್ ವೆಬ್ಬಲ್ಲಿ ಬದಲಾವಣೆ ಆಗುವಂಥದ್ದು. ಸೊ ಒಟ್ಟಾರೆಯಾಗಿ ಎಕಲಾಜಿ ಮೇಲೆ ಇದು ಇಂಪ್ಯಾಕ್ಟ್ ಮಾಡುತ್ತೆ. ಜೊತೆಗೆ ಸೈಕಲಾಜಿಕಲ್ ಆಸ್ಪೆಕ್ಟ್ಸನ್ನು ಹ್ಯೂಮನ್ ನಡಿನಲ್ಲೂ ಸಹ ನಾವು ನೋಡುವಂಥದ್ದು. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಸೈಕಲಾಜಿಕಲ್ ಬಿಹೇವಿಯರ್ ಬದಲಾವಣೆ ಆಗ್ಬೋದು, ಎನರ್ಜಿ ಅಥವಾ ಮೆಟಬಾಲಿಸಮ್ನಲ್ಲೂ ಸಹ ವೇರಿಯೇಷನ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗೂ ಸೋಷಿಯೋ ಎಕನಾಮಿಕ್ ಆಸ್ಪೆಕ್ಟ್ಸ್ಗಳು ಎನರ್ಜಿ ಎಫಿಷಿಯನ್ಸಿಯನ್ನು ಕಡಿಮೆ ಮಾಡೋದಾಗಲಿ, ಸೆಕ್ಯೂರಿಟಿ ಕನ್ಸರ್ನನ್ನು ನೋಡ್ಬೋದು, ಪಬ್ಲಿಕ್ ಹೆಲ್ತ್ ಮೇಲೂ ಸಹ ಇಂಪ್ಯಾಕ್ಟ್ ಆಗೋದಾಗಲಿ, ಬ್ರಾಡರ್ ಆಸ್ಪೆಕ್ಟ್ಸಲ್ಲಿ ಇದು ಸೊಸೈಟಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇಂಡಿವಿಜುವಲ್ ಲೆವೆಲಲ್ಲಿ ಆಗಿರ್ಬೋದು, ಎನ್ವಿರಾನ್ಮೆಂಟಲ್ ಲೆವೆಲಲ್ಲಿ ಆಗಿರ್ಬೋದು, ಹಾಗೂ ಸೊಸೈಟಿ ಲೆವೆಲಲ್ಲಿ ಆಗುವಂಥ ಒಂದು ಇಂಪ್ಯಾಕ್ಟನ್ನು ನಾವು ಹೋಲಿಸ್ಟಿಕ್ಕಾಗಿ ಕವರ್ ಮಾಡಬಹುದು. ಇಲ್ಲಿ ಕೊಟ್ಟಿರುವಂತಹ ಕೆಲವೊಂದಿಷ್ಟು ಡೇಟಾನ ಪ್ರಕಾರ ಆರ್ಟಿಫಿಷಿಯಲ್ ಗ್ಲೋ ಅಥವಾ ಈ ಒಂದು ಬ್ರೈಟ್ನೆಸ್ ಹೇಗೆ ಇನ್ಕ್ರೀಸ್ ಆಗಿದೆ, ನೈಟ್ ಟೈಮಲ್ಲಿ ಹೆಚ್ಚು ಗ್ಲೋ ಆಗುವಂಥ ಸಾಧ್ಯತೆ ಇದೆ. ಸ್ಕೈ ಗ್ಲೋವನ್ನು ಏನು ನೋಡ್ತೀವಲ್ಲ, ಪ್ರತಿ ವರ್ಷದಂತೆ ಏರಿಕೆ ಆಗ್ತಾ 9.2 to 10% ಇನ್ಕ್ರೀಸ್ ಆಗಿದೆ 2022 ಅಷ್ಟೊತ್ತಿಗೆ ಆಗಿರುವಂಥ ಒಂದು ಬದಲಾವಣೆ. ಹಾಗೂ ಯುರೋಪಿಯನ್ ರೀಜನ್ ಆಗಿರ್ಬೋದು, ನಾರ್ತ್ ಅಮೇರಿಕಾ ರೀಜನ್ಸ್ಗಳಾಗಿರಬಹುದು, ಇಲ್ಲೆಲ್ಲನೂ ಸಹ ಸ್ಕೈ ಗ್ಲೋ ಎನ್ಹ್ಯಾನ್ಸ್ ಆಗ್ತಾ ಇದೆ ಅನ್ನುವಂಥ ಒಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನನ್ನು ಸಹ ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಗ್ಲೋಬಲ್ ಲೆವೆಲಲ್ಲಿ ಲೈಟ್ ಪೊಲ್ಯೂಷನನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಕನ್ವೆನ್ಷನ್ಸ್ಗಳಾಗಲಿ ಪ್ರೋಟೋಕಾಲ್ಸ್ಗಳಾಗಲಿ ಇಲ್ಲ. ಸೊ ಇಲ್ಲಿ ಕೇವಲ ರಿಕಗ್ನೈಸೇಷನನ್ನು ಕೊಟ್ಟಿದ್ದಾರೆ. ಇದರಿಂದ ಆಗುವಂಥ ಇಂಪಾರ್ಟೆನ್ಸನ್ನು ನಾವು ನೋಡಬೇಕು, ಹೇಗೆ ಇದು ಆ್ಯನಿಮಲ್ಸ್ಗಳ ಒಂದು ಕನ್ಸರ್ವೇಷನ್ಗೂ ಸಹ ಹೆಲ್ಪ್ ಆಗುತ್ತೆ ಅನ್ನುವಂಥ ಒಂದು ಡೈಮೆನ್ಷನನ್ನು ಕನೆಕ್ಟ್ ಮಾಡ್ಕೋಬೇಕು. ಸಾಕಷ್ಟು ಎನಿಮಲ್ಸ್ಗಳ ಒಂದು ರಿಪ್ರೊಡಕ್ಟಿವ್ ಸ್ಟೇಜ್, ಫಾರ್ ಎಕ್ಸಾಂಪಲ್ ಇವಾಗ ಸೀ ಟರ್ಟಲ್ ಅಂತ ನೋಡಿದರೆ ಇದು ನೆಸ್ಟಿಂಗ್ ಮಾಡಲಿಕ್ಕೆ ನೈಟ್ ಟೈಮಲ್ಲಿ ಬರುತ್ತೆ. ಹಾಗೂ ಮಿಲ್ಕಿ ವೇ ಗ್ಯಾಲಕ್ಸಿಯನ್ನು ನಾವು ಅಬ್ಸರ್ವೇಷನ್ ಮಾಡಬೇಕಂತಂದರೆ ಸ್ಕೈ ಗ್ಲೋ ತುಂಬ ಕಡಿಮೆ ಇದ್ದರೆ ಈಸಿಯಾಗಿ ಅಬ್ಸರ್ವ್ ಮಾಡ್ಬೋದು. ಇನ್ನು ಹ್ಯೂಮನಲ್ಲಿರುವಂಥ ಕೆಲವೊಂದಿಷ್ಟು ಹಾರ್ಮೋನ್ಸ್ ಸೀಕ್ರೇಷನನ್ನು ನೋಡಿದಾಗ ನೈಟಲ್ಲೇ ಆಗುತ್ತೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಲೈಟ್ ಪೊಲ್ಯೂಷನಿಂದ ಆಗುವಂಥ ಇಂಪ್ಯಾಕ್ಟು ನಮಗೆ ತುಂಬ ಇಂಪಾರ್ಟೆಂಟು. ಸೊ ಇಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ನೀವು ಈಸಿಯಾಗಿ ಕನ್ಸಿಡರ್ ಮಾಡ್ಬೋದು. ಇಷ್ಟು ಇನ್ಫಾರ್ಮೇಷನನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ತಿಳ್ಕೊಂಡಿದ್ರೆ ಸಾಕು. ಇನ್ನು ಮುಂದಿನ ಆರ್ಟಿಕಲ್, ನೀಡೆಡ್ ಅ ನ್ಯೂ ಅಪ್ರೋಚ್ ಟು ಡೇಟಾ ಪ್ರೊಟೆಕ್ಷನ್ ಫಾರ್ ಮೈನರ್ಸ್. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಇಶ್ಯೂಸ್ ರಿಲೇಟೆಡ್ ಟು ಚಿಲ್ಡ್ರನ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ಡಿಜಿಟಲ್ ಪರ್ಸ್ನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ಲಲ್ಲಿರುವಂಥ ಕೆಲವೊಂದಿಷ್ಟು ಪ್ರೊವಿಷನ್ಸ್ಗೆ ಸಂಬಂಧಪಟ್ಟಂತೆ ಅಪ್ರೋಚನ್ನು ಹೇಳ್ತಾ ಇದ್ದಾರೆ.
ಸೊ ಹೇಗೆ ಬೆಟರ್ ವೇನಲ್ಲಿ ನಾವು ಡೇಟಾವನ್ನು ಪ್ರೊಟೆಕ್ಟ್ ಮಾಡ್ಬೋದು ಅನ್ನುವಂಥದ್ದು, ಅದರಲ್ಲೂ ಮಕ್ಕಳ ಒಂದು ಪ್ರೈವೇಸಿಗೆ ವಯೋಲೇಷನ್ ರಿಲೇಟೆಡ್ ಇರುವಂತೆ ಹೇಗೆ ನಾವು ಪ್ರೊಟೆಕ್ಷನ್ ಮಾಡಬೇಕು ಅನ್ನುವಂಥದ್ದಾಗಿ ಡೈಮೆನ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಮೊದಲು ಲೂಪ್ ಹೋಲ್ ಯಾವ ರೀತಿಯಾಗಿದೆ ಅಥವಾ ಈ ಒಂದು ಬಿಲ್ಲಲ್ಲಿರುವಂತಹ ಪ್ರಾಬ್ಲಮ್ ಯಾವ ರೀತಿಯಾಗಿದೆ ಅನ್ನೋದನ್ನು ನಾವು ನೋಡೋದಾದರೆ, ಮೊದಲೇದಾಗಿ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ಲಲ್ಲಿರುವಂತಹ ಮೇಜರ್ ಪ್ರೊವಿಷನ್ ಅಂತಂದರೆ ಅಥವಾ ಬದಲಾವಣೆ ಅಂತಂದರೆ 18 ವರ್ಷದ ಕೆಳಗೆ ಇರುವಂತಹ ಮಕ್ಕಳು ಪೇರೆಂಟ್ಸ್ಗಳ ಒಂದು ಕನ್ಸೆಂಟನ್ನು ತೆಗೆದುಕೊಂಡು ಅಥವಾ ಪರ್ಮಿಷನ್ಸನ್ನು ತೆಗೆದುಕೊಂಡು ಯಾವುದೇ ಡೇಟಾವನ್ನು ಆಕ್ಸೆಸ್ ಮಾಡ್ಬೋದು, ಅಥವಾ ಇಂಟರ್ನೆಟ್ಗೆ ಸಂಬಂಧಪಟ್ಟಂತಹ ಅಥವಾ ಟೆಕ್ನಾಲಜಿ ಸಂಬಂಧಪಟ್ಟಂಥ ಎಕ್ಸೆಸ್ ಮಾಡಲಿಕ್ಕೆ, ಡೇಟಾ ಪ್ರೊಸೆಸಿಂಗ್ ಆ್ಯಕ್ಟಿವಿಟೀಸನ್ನು ಮಾಡಲಿಕ್ಕೆ ಪೇರೆಂಟ್ಸ್ಗಳ ಕನ್ಸೆಂಟನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಡೆಫಿನೇಷನನ್ನು ಇಲ್ಲಿ ಎಂಫಸೈಸ್ ಮಾಡ್ತಾರೆ. ಸೊ ಈ ಒಂದು ಪ್ರೊವಿಷನನ್ನು ತರೋದ್ರ ಬದಲಾಗಿ ಇವತ್ತು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಇನ್ಸೆಂಟಿವೈಸ್ ಮಾಡೋದ್ರ ಮುಖಾಂತರ ಸೆಕ್ಯುರಿಟಿಯನ್ನು ಕನೆಕ್ಟ್ ಮಾಡ್ಬೋದು, ಅಥವಾ ಇಲ್ಲಿ ಸೇಫರ್ ಆಗಿರುವಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಬೇಕು. ಸೊ ಇದರಿಂದ ಮೈನರ್ಗಳ ಒಂದು ಪ್ರೈವೇಸಿಯನ್ನು ವಯೋಲೇಷನ್ ಆಗದೇ ಇರುವಂತೆ ತಡೆಗಟ್ಟಬಹುದು. ನಾವು ಇವತ್ತು ಕೇವಲ ಪೇರೆಂಟ್ಸ್ಗಳ ಕನ್ಸೆಂಟ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ, ಅದರ ಬದಲಾಗಿ ಪ್ಲ್ಯಾಟ್ಫಾರ್ಮ್ನ ಮುಖಾಂತರ ನಾವು ಸೆಕ್ಯುರಿಟಿಯನ್ನು ಒದಗಿಸ್ಬೇಕು ಅಂತ ಹೇಳ್ತಾರೆ. ಏಕೆಂದರೆ ನಮ್ಮ ದೇಶದಲ್ಲಿ ಡಿಜಿಟಲ್ ಲಿಟ್ರಸಿ ತುಂಬ ಕಡಿಮೆ ಇದೆ. ಮಕ್ಕಳನ್ನು ಕೇಳ್ತಾರೆ ಇವತ್ತು ಇಂಟರ್ನೆಟ್ ಎಕ್ಸೆಸ್ಸನ್ನು ಹೇಗೆ ಮಾಡಬೇಕು, ಯೂಟ್ಯೂಬಲ್ಲಿ ಹೇಗೆ ವಿಡಿಯೋಗಳನ್ನು ನೋಡಬೇಕು, ಫೇಸ್ಬುಕ್ಕನ್ನು ಹೇಗೆ ಯೂಸ್ ಮಾಡಬೇಕು, ಎಲ್ಲ ಇನ್ಫಾರ್ಮೇಷನ್ಸು ಮಕ್ಕಳಿಗೆ ಚೆನ್ನಾಗಿ ಇರೋದರಿಂದ ಪ್ಯಾರೆಂಟ್ಸ್ಗಳ ಒಂದು ಕನ್ಸೆಂಟನ್ನು ತೆಗೆದುಕೊಳ್ಳೋದು ಇನ್ಎಫೆಕ್ಟಿವ್ ಆಗಿರುವಂಥ ಅಪ್ರೋಚ್ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇನ್ನು ಸೆಕೆಂಡ್ ಕನ್ಸರ್ನ್, ಮಕ್ಕಳ ಒಂದು ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆ್ಯಕ್ಟ್ಗಳನ್ನು ನೋಡ್ತೇವೆ. ಎಜುಕೇಷನನ್ನು ಕಂಪಲ್ಸರಿ ಮಾಡಬೇಕು ಅನ್ನುವಂಥ ಆ್ಯಕ್ಟ್ 2009 ಆಗಿರ್ಬೋದು, ಚೈಲ್ಡ್ ರೈಟ್ಸ್ಗಳ ಒಂದು ಪ್ರೊಟೆಕ್ಷನ್ ಸಂಬಂಧಪಟ್ಟಂತೆ 2005 ಆ್ಯಕ್ಟ್ ಆಗಿರ್ಬೋದು, ಮತ್ತು ಚೈಲ್ಡ್ ರೈಟ್ಸನ್ನು ಸ್ಟ್ಯಾಂಡರ್ಡೈಸ್ ಮಾಡುವಂತಹ ನಿಟ್ಟಿನಲ್ಲಿ 1989 ಸಹ ಕೆಲವೊಂದಿಷ್ಟು ಆ್ಯಕ್ಟ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಹಾಗೂ ಪಾಕ್ಸೋ ಆ್ಯಕ್ಟ್ ಅಂತ ನೋಡ್ತೇವೆ. ಈ ಎಲ್ಲ ಆ್ಯಕ್ಟ್ಸ್ಗಳನ್ನು ನಾವು ಗಮನ ಹರಿಸಿದರೆ ಯಾವ ಆ್ಯಕ್ಟಲ್ಲೂ ಸಹ ಡೇಟಾ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂತಹ ಫ್ಯಾಕ್ಟರ್ನ ಮೆನ್ಷನ್ ಮಾಡಿಲ್ಲ. ಇಲ್ಲಿ ಇಶ್ಯೂವನ್ನು ಅಡ್ರೆಸ್ ಮಾಡಿಲ್ಲ ಅನ್ನೋದಾಗಿ ಎಂಫಸೈಸ್ ಮಾಡ್ತಾ ಇದ್ದಾರೆ. ಹಾಗೂ ಈ ಒಂದು ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ನಡಿನಲ್ಲಿ ನಾವು ಕೆಲವೊಂದಿಷ್ಟು ಎಕ್ಸಂಪ್ಷನ್ಸ್ಗಳನ್ನು ಫ್ಯೂಚರ್ ಡೇಸಲ್ಲಿ ಕೊಡ್ಬೋದು. ಸ್ಟ್ರಿಕ್ಟ್ ಪೇರೆಂಟ್ಸ್ಗಳ ಒಂದು ಕನ್ಸೆಂಟ್ ರಿಕ್ವೈರ್ಮೆಂಟನ್ನು ಎಕ್ಸಂಪ್ಷನ್ ಮಾಡ್ಬೋದು, ಅಥವಾ ಪೇರೆಂಟ್ಸ್ಗಳ ಒಂದು ಕನ್ಸೆಂಟನ್ನು ತೆಗೆದು ಹಾಕ್ಬೋದು ಫ್ಯೂಚರ್ ಡೇಸಲ್ಲಿ. ಸೊ ಇವನ್ನೆಲ್ಲ ನಾವು ಕನ್ಸಿಡರ್ ಮಾಡಿದರೆ ಪ್ಲ್ಯಾಟ್ಫಾರ್ಮಲ್ಲಿ ಹೆಚ್ಚು ಸೆಕ್ಯುರಿಟಿಯನ್ನು ನಾವು ತರಬೇಕು ಅನ್ನುವಂಥದ್ದು. ಇವತ್ತು ಹೆಚ್ಚು ಸೋಷಿಯಲ್ ಮೀಡಿಯಾದ ಒಂದು ಇಂಪಾರ್ಟೆನ್ಸ್ ಹೆಚ್ಚಾಗ್ತಾ ಇದೆ. ಎಜುಕೇಷನಲ್ ಪರ್ಪಸ್ ಇರ್ಬೋದು ಅಥವಾ ಪ್ರೊಫೆಷ್ನಲ್ ಡೆವಲಪ್ಮೆಂಟ್ಗೂ ಸಹ ಸಪೋರ್ಟನ್ನು ಮಾಡ್ತಾ ಇದೆ. ಹಾಗಾಗಿ ಇವತ್ತು ನಾವು ಪ್ಲ್ಯಾಟ್ಫಾರ್ಮ್ ನಡಿನಲ್ಲಿ ಸೆಕ್ಯುರಿಟಿಯನ್ನು ಎನ್ಶೋರ್ ಮಾಡಬೇಕು. ಕಂಪ್ಲೀಟಾಗಿ ನಾವು ರಿಸ್ಟ್ರಿಕ್ಷನನ್ನು ಹಾಕೋದು ತಪ್ಪಾಗುತ್ತೆ ಅನ್ನುವಂಥದ್ದಾಗಿ ನೋಡ್ಬೋದು. ಇನ್ನು ನಾವು ಏಜನ್ನು ಕನ್ಸಿಡರ್ ಮಾಡುವಾಗ ಇವಾಗ 18 ಇಯರ್ಸ್ ಬಿಲೋ ಅಂತ ಕನ್ಸಿಡರ್ ಮಾಡಿದರೆ ಹೇಗೆ ಐಡೆಂಟಿಫೈ ಮಾಡ್ತಾರೆ, ID ಪ್ರೂಫನ್ನು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ಬೋದು, ಫೇಶಿಯಲ್ ರಿಕಗ್ನೈಜೇಷನನ್ನು ನಾವು ಮಾಡೋದ್ರ ಮುಖಾಂತರ ಕೆಲವೊಂದಿಷ್ಟು ಇಶ್ಯೂಸ್ಗಳಿದ್ದಾವೆ. ಅಂದರೆ ಯಾವ ಒಂದು ವೆರಿಫಿಕೇಷನ್ ಆಧಾರದ ಮೇಲೆ ನೀವು ಪ್ರಾಪರ್ ಆಗಿರುವಂಥ ಏಜನ್ನು ವೆರಿಫೈ ಮಾಡ್ತೀರಿ ಅನ್ನುವಂಥದ್ದಾಗಲಿ. ಸೊ ಮೈನರ್ ಅಂತ ಹೇಗೆ ನೀವು ಕನ್ಸಿಡರ್ ಮಾಡೋದು, ಫೇಕ್ IDsಗಳು ಸಹ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಈ ಒಂದು ಬಿಲ್ಲಲ್ಲಿ ಅಪ್ರೋಚ್ ಯಾವ ರೀತಿಯಾಗಿರ್ಬೋದು, ಡೇಟಾವನ್ನು ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ಪ್ಲ್ಯಾಟ್ಫಾರ್ಮ್ಗಳ ಮುಖಾಂತರ ಇವತ್ತು ಮೈನರ್ಗಳ ಒಂದು ರಿಸ್ಕನ್ನು ಅಸೆಸ್ ಮಾಡಬೇಕು ಪ್ರಾಪರಾಗಿ, ಮತ್ತು ಆ ಒಂದು ಪ್ಲ್ಯಾಟ್ಫಾರ್ಮ್ಗೆ ಇನ್ಸೆಂಟಿವ್ಸ್ಗಳನ್ನು ಕೊಡಬೇಕು, ಡಿಫಾಲ್ಟ್ ಸೆಟ್ಟಿಂಗ್ಸ್ಗಳನ್ನು ಆ ಪ್ಲ್ಯಾಟ್ಫಾರ್ಮ್ ಕೊಡಬೇಕು, ಡಿಸೈನ್ಡ್ ಆಗಿರುವಂಥ ಒಂದು ಸರ್ವಿಸನ್ನು ಕೊಡಬೇಕು. ಏಜ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಇರ್ಬೋದು, ಅಥವಾ ಯಾವ ರೀತಿಯಾಗಿ ಅವರ ಒಂದು ಡೇಟಾ ಬ್ರೀಚ್ ಆಗ್ತಾ ಇದೆ, ಇವನ್ನೆಲ್ಲನೂ ಸಹ ಪ್ಲ್ಯಾಟ್ಫಾರ್ಮ್ನ ಮುಖಾಂತರ ನಾವು ಸೆಕ್ಯುರಿಟಿಯನ್ನು ಕೊಡಬೇಕು ಅನ್ನುವಂಥದ್ದಾಗಲಿ. ಹಾಗೂ ಈ ಒಂದು ಏಜ್ ಏನಿದೆಯಲ್ಲ ಇದನ್ನು ರೆಡ್ಯೂಸ್ ಮಾಡಬೇಕು. 13 ಇಯರ್ಸ್ಗೆ ರೆಡ್ಯೂಸ್ ಮಾಡಿದರೆ ನಾವೇನು ಡೇಟಾವನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಇದನ್ನು ಈಸಿಯಾಗಿ ಮಿನಿಮೈಸ್ ಮಾಡ್ಬೋದು. ಮಿನಿಮೈಸ್ ಮಾಡೋದ್ರ ಮುಖಾಂತರ ಪ್ರಾಪರ್ ವೆರಿಫಿಕೇಷನ್ಸ್ಗಳನ್ನು ಮಾಡ್ಬೋದು. ಏಜ್ ಕನ್ಸೆಂಟ್ಸನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ದು. ಸೊ ಇದರಿಂದ ಫೇಕ್ IDsಗಳು ಕ್ರಿಯೇಟ್ ಆಗೋದು ರೆಡ್ಯೂಸ್ ಆಗ್ಬೋದು. ಹಾಗೂ ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ಸ್ಗಳಲ್ಲಿ ಏಜ್ ಅಪ್ರೋಪ್ರಿಯೇಟ್ ಡಿಸೈನ್ ಕೋಡ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಡಿಯಲ್ಲಿ ಯಾವ ಏಜ್ ಗ್ರೂಪು ಯಾವ ರೀತಿಯಾದಂತಹ ಆನ್ಲೈನ್ ಹ್ಯಾಬಿಟ್ಸನ್ನು ಹೊಂದಿರುತ್ತೆ, ಡಿಜಿಟಲ್ ಲಿಟ್ರಸಿ ಯಾವ ರೀತಿಯಾಗಿರುತ್ತೆ, ಮಕ್ಕಳಿರ್ಬೋದು ಅಥವಾ ಪೇರೆಂಟ್ಸ್ಗಳಿರ್ಬೋದು, ಎಲ್ಲ ಡೈಮೆನ್ಷನ್ಸ್ಗಳನ್ನು ಕನ್ಸಿಡರ್ ಮಾಡ್ತಾರೆ. ಅವರ ಒಂದು ಅಟಿಟ್ಯೂಡ್ ಯಾವ ರೀತಿಯಾಗಿದೆ, ಅವರ ಪ್ರಿಫರೆನ್ಸಸ್ ಯಾವ ರೀತಿಯಾಗಿದೆ, ಆನ್ಲೈನ್ಗಳ ಮುಖಾಂತರ ಒಂದು ಬಿಹೇವಿಯರಲ್ ಪ್ಯಾಟರ್ನನ್ನು ಐಡೆಂಟಿಫೈ ಮಾಡುವಂಥದ್ದು. ಸೊ ಇದೇ ರೀತಿಯಾಗಿ ನಮ್ಮ ಭಾರತದಲ್ಲೂ ಸಹ ಪಾಲಿಸಿಯನ್ನು ತರಬೇಕು. ಸೇಫ್ಟಿಯನ್ನು ಎನ್ಶೋರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಸ್ಕ್ ಆಗಿರೋದ್ರಿಂದ ಸರ್ವೆಯನ್ನು ನಾವು ಕಂಡಕ್ಟ್ ಮಾಡಬಹುದು ಅನ್ನುವಂಥದ್ದಾಗಿ ಒಂದು ಡೈಮೆನ್ಷನನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. ಸೊ ಮೇನ್ಸ್ ಎಕ್ಸಾಮಿನೇಷನಲ್ಲಿ ಈ ಒಂದು ಆರ್ಟಿಕಲಲ್ಲಿರುವಂಥ ಅಪ್ರೋಚನ್ನು ನಾವು ಡೈರೆಕ್ಟಾಗಿ ಯೂಸ್ ಮಾಡ್ಕೋಬಹುದು.
ಇನ್ನು ಮುಂದಿನ ಆರ್ಟಿಕಲ್ ಡೆಮೋಕ್ರಸಿ ಆ್ಯಂಡ್ ಇಟ್ಸ್ ಸ್ಟ್ರಕ್ಚರಲ್ ಸ್ಲಿಪೇಜಸ್. ಈ ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಈ ಒಂದು ಆರ್ಟಿಕಲಲ್ಲಿ ಪ್ರಜಾಪ್ರಭುತ್ವದ ಬೇಸಿಕ್ಸ್ ಏನಿದೆ ಅದನ್ನು ನಾವು ಡಿವಿಯೇಟ್ ಮಾಡ್ತಾ ಇದ್ದೀವಿ. ಇಕ್ವಾಲಿಟಿಯನ್ನು ಎನ್ಶೂರ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದರಲ್ಲೂ ಎಲೆಕ್ಷನ್ ಸಿಸ್ಟಮ್ ಪ್ರೆಸೆಂಟ್ ಸಿಚುವೇಷನಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಮೇಲೆ ಕನೆಕ್ಟ್ ಮಾಡಿದ್ದಾರೆ. ಸೊ ಡೆಮೋಕ್ರಸಿ ಅಥವಾ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿತಕ್ಕಂತಹ ಪ್ರಿನ್ಸಿಪಲ್ಸ್ಗಳು ಯಾವುದು? ಒಂದು ರಿಪ್ರೆಸೆಂಟೇಟಿವ್ ಗೌರ್ಮೆಂಟ್ ಆಗಿರ್ಬೋದು, ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳನ್ನು ನೋಡ್ತೇವೆ, ಮತ್ತು ಸರ್ಕಾರದ ಒಂದು ಫಂಕ್ಷನನ್ನು ಚೆಕ್ ಮಾಡಲಿಕ್ಕೆ ಇರುವಂತಹ ಜುಡಿಷರಿ ಇಂಡಿಪೆಂಡೆನ್ಸ್ ಆಗಿರ್ಬೋದು, ಸಂಸತ್ತಿನ ಒಂದು ಎಫೆಕ್ಟಿವ್ನೆಸ್ ಆಗಿರ್ಬೋದು, ಹಾಗೂ ನಿಷ್ಪಕ್ಷಪಾತದ ಆಡಳಿತವಾಗಿರ್ಬೋದು, ಪಾರ್ಟಿಸಿಪೇಟರಿ ಎಂಗೇಜ್ಮೆಂಟ್, ಲೋಕಲ್ ಗವರ್ನೆನ್ಸ್, ಡಿಸೆಂಟ್ರಲೈಸೇಷನ್, ಡೈರೆಕ್ಟ್ ಡೆಮೋಕ್ರಸಿ. ಸೊ ಈ ಎಲ್ಲ ಪಾಯಿಂಟ್ಸ್ಗಳನ್ನು ನಾವು ನೋಡಿದರೆ ನಮ್ಮ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ ನಡಿನಲ್ಲಿ ಇಕ್ವಾಲಿಟಿಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತಾ ಇದೆ. ಆದರೆ ಪ್ರೆಸೆಂಟ್ ಸಿಚುವೇಷನಲ್ಲಿ ಹೇಗೆ ಡಿವಿಯೇಷನ್ ಆಗ್ತಾ ಇದೆ? ಹಿಸ್ಟಾರಿಕಲಿ ನಮ್ಮ ಸೊಸೈಟಿಯನ್ನು ನಾವು ನೋಡಿದರೆ ಪ್ರತಿಯೊಂದು ರಿಲಿಜನ್ ಸೋಷಿಯಲ್ ಇಕ್ವಾಲಿಟಿಯನ್ನು ಎತ್ತಿ ಹಿಡಿದಿದೆ. ಕ್ರಿಶ್ಚಿಯಾನಿಟಿ ಆಗಿರ್ಬೋದು, ಇಸ್ಲಾಂ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಬುದ್ಧಿಸಮ್, ಎಲ್ಲ ರಿಲಿಜನ್ಸ್ಗಳನ್ನು ನೋಡಿದರೆ ಸೋಷಿಯಲ್ ಇಕ್ವಾಲಿಟಿಗೆ ಹೆಚ್ಚು ಎಂಫಸಿಸನ್ನು ಕೊಡ್ತಾ ಬಂದಿರುವಂಥದ್ದು. ಸೊ ಇಲ್ಲಿ ಇಂಡಿವಿಜುವಲ್ ಲೆವೆಲಲ್ಲೂ ಸಹ ಇಕ್ವಾಲಿಟಿಯನ್ನು ಡಿಮ್ಯಾಂಡ್ ಮಾಡಿರೋದಾಗಲಿ ಮತ್ತು ಕಮ್ಯುನಿಟಿ ಲೆವೆಲಲ್ಲೂ ಸಹ ಇಕ್ವಾಲಿಟಿಯನ್ನು ಡಿಮ್ಯಾಂಡ್ ಮಾಡಿರುವಂಥದ್ದು. ನಮ್ಮ ಸೊಸೈಟಿ ಏನೋ ನಾವು ಎಗೆಲಿಟೇರಿಯನ್ ಸೊಸೈಟಿ ಅಂತ ಹೇಳ್ತೇವೆ, ಆದರೆ ಎಗೆಲಿಟೇರಿಯನ್ ಐಡಿಯಾಲಜೀಸ್ಗಳು ನಿಜವಾಗ್ಲೂ ಇದೇನಾ ಅನ್ನುವಂಥದ್ದನ್ನು ನಾವು ಕನ್ಸಿಡರ್ ಮಾಡಬೇಕು. ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ಕಾಸ್ಟ್ ಸಿಸ್ಟಮ್ನಲ್ಲಿ ಸಾಕಷ್ಟು ಹೈರಾರ್ಕಿಯನ್ನು ನೋಡ್ತೇವೆ. ಲೋವರ್ ಕಾಸ್ಟ್ ಮತ್ತು ಅಪ್ಪರ್ ಕಾಸ್ಟ್ ಈ ರೀತಿಯಾಗಿ. ಲೋವರ್ ಕಾಸ್ಟ್ ಇರುವಂಥವರು ಸಹ ಈಗ ಅಪ್ಪರ್ ಕಾಸ್ಟ್ ಯಾವ ರೀತಿಯಾದಂತಹ ಫೆಸಿಲಿಟಿಯನ್ನು ಹೊಂದಿರುತ್ತೆ ಅದೇ ರೀತಿಯಾಗಿ ಎಲ್ಲರನ್ನೂ ಈಕ್ವಲ್ ಆಗಿ ಕಾಣಬೇಕು, ಸಮಾನತೆಯನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಎಗೆಲಿಟೇರಿಯನ್ ಸೊಸೈಟಿ ವರ್ಕ್ ಮಾಡ್ತಾ ಇದೆ. ಆದ್ರೂ ಸಹ ಪ್ರೆಸೆಂಟ್ ಕಂಡೀಷನಲ್ಲಿ ಭೇದ ಭಾವವನ್ನು ತೆಗೆದು ಹಾಕಲಿಕ್ಕೆ ಆಗ್ತಾ ಇಲ್ಲ. ಸೊ ಈ ಒಂದು ವರ್ಣ ಸಿಸ್ಟಮ್ ಇನ್ನೂ ಸಹ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಅನ್ನುವಂಥದ್ದು. ಯೂನಿಫಾರ್ಮಿಟಿಯನ್ನು ತರಲಿಕ್ಕೆ ಆಗ್ತಾ ಇಲ್ಲ. ಎಲೆಕ್ಷನನ್ನು ನಾವು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನನ್ನು ಕಂಡಕ್ಟ್ ಮಾಡಬೇಕು ಅನ್ನುವಂಥದ್ದಾಗಿ ಹೇಳ್ತೇವೆ, ಆದರೆ ನಿಜವಾಗ್ಲೂ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ಗಳನ್ನು ನಾವು ಕಂಡಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆನಾ? ಸಂವಿಧಾನಾತ್ಮಕವಾಗಿ ಒಬ್ಬ ವ್ಯಕ್ತಿಗೆ ಇವತ್ತು ನಾವು ವೋಟ್ ಮಾಡುವಂತಹ ಪವರ್ ಏನೋ ಕೊಟ್ಟಿದ್ವಿ. ವೋಟ್ ಮಾಡುವಂತಹ ಸಂದರ್ಭದಲ್ಲಿ ಅವರ ಒಂದು ಕಂಡೀಷನ್ ಯಾವ ರೀತಿಯಾಗಿರುತ್ತೆ, ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ ಯಾವ ರೀತಿಯಾಗಿರುತ್ತೆ, ಫ್ಯಾಮಿಲಿ ಆಗಿರ್ಬೋದು, ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ರಿಲಿಜಿಯನ್ ಫ್ಯಾಕ್ಟರು, ಕಲ್ಚರಲ್ ಆಸ್ಪೆಕ್ಟ್ ಆಗಿರ್ಬೋದು, ಹಾಗೂ ಪೊಲಿಟಿಕಲ್ ಪಾರ್ಟಿ ಮಾಡ್ತಕ್ಕಂಥ ಆಫರ್ ಆಗಿರ್ಬೋದು, ಇವನ್ನೆಲ್ಲ ಕನ್ಸಿಡರ್ ಮಾಡಿ ಅವರು ವೋಟನ್ನು ಮಾಡ್ತಾರೆ. ಸೊ ಎಲ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನನ್ನು ಎನ್ಶೂರ್ ಮಾಡ್ದಂಗೆ ಆಯಿತು. ಸೊ ಮಾಡರ್ನ್ ಡೆಮೋಕ್ರಸಿ ಇವತ್ತು ಇಕ್ವಾಲಿಟಿಯನ್ನು ಎನ್ಶೂರ್ ಮಾಡೋದರಲ್ಲಿ ಅಡಲ್ಟ್ ಫ್ರಾಂಚೈಸನ್ನು ಎತ್ತಿ ಹಿಡಿಯುತ್ತೆ, ಮಲ್ಟಿ ಪಾರ್ಟಿ ಪಾರ್ಟಿಸಿಪೇಷನನ್ನು ಎತ್ತಿ ಹಿಡಿಯುತ್ತೆ. ಆದ್ರೂ ಸಹ ಕಾಸ್ಟ್ ಸಿಸ್ಟಮ್, ರಿಲಿಜನ್, ಲ್ಯಾಂಗ್ವೇಜ್ ಇವೆಲ್ಲನೂ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಈ ರೀತಿಯಾದಂಥ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ಗಳು ಅಥವಾ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ಸ್ಗಳು ಪ್ರಾಕ್ಟೀಸಲ್ಲಿ ಕಂಟಿನ್ಯೂಸ್ ಆಗ್ತಾ ಹೋದರೆ ಇದು ಕ್ಯಾಪಿಟಲಿಸಮ್ಗೆ ಹಾದಿ ಮಾಡಿಕೊಡುತ್ತೆ. ಕ್ಯಾಪಿಟಲಿಸಮ್ಗೆ ಲಿಂಕ್ ಆಗ್ತಕ್ಕಂಥ ಫೀಚರ್ಸ್ಗಳನ್ನು ನಾವಿಲ್ಲಿ ನೋಡ್ಬೋದು ಅನ್ನುವಂಥದ್ದಾಗಿ ಕನೆಕ್ಟ್ ಮಾಡಿದ್ದಾರೆ. ಸೊ ಇಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಈ ಒಂದು ಆರ್ಟಿಕಲಿಂದ ನಾವು ಕನೆಕ್ಟ್ ಮಾಡ್ಕೋಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇಸ್ ಸೆಕ್ಷನ್ ಅಡಿನಲ್ಲಿ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂತಹ ಪಾಲಿಟಿ ಕ್ವಶನನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.